Guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಯಾವುದು ಅಂದರೆ ಕನ್ನಡ 4th ಸೆಮ್ ಅವ್ರದ್ದು ಸಿಲೆಬಸ್ನ ನೋಡ್ತಿದ್ದೀರಿ. ಆ್ಯಸ್ ಪರ್ SCP ಸಿಲೆಬಸ್ ಪ್ರಕಾರ ನೋಡ್ತಿದ್ದೀನಿ. ನಾನು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ದು ಸಿಲೆಬಸ್ ಅನ್ನೋದು ಮಾಡಿ ಹಾಕಿದ್ದೀನಿ. ಹೊಸ್ದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಿಮ್ಗೇನಾದರೂ ಆ ಸಿಲೆಬಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಇಲ್ವಾ ನಿಮಗೆ ಬಂದುಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹೊಸಬ್ರಾಗಿದ್ದರೆ. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗ್ತೀರಾ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. ಅದರಿಂದ ಏನು ಅಡ್ವಾಂಟೇಜು ಅಂದರೆ ನಾನು ಮಾಡೋ ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋಸು, ಕ್ವಶನ್ ಪೇಪರ್ ಪ್ಯಾಟ್ರನ್ ವೀಡಿಯೋಸು ಪ್ರತಿಯೊಂದು ನಿಮಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳೋದ್ರಿಂದ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅದರಿಂದ ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ. ಅದರಿಂದ ಸಹ ನಿಮಗೆ ಅಡ್ವಾಂಟೇಜು ಏನು ಅಂದರೆ ಯೂಟ್ಯೂಬ್ ಕಡೆಯಿಂದ ಯಾವುದಾದ್ರೂ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ನಾನು ಹಾಕೋ ಇಂಪಾರ್ಟೆಂಟ್ ವೀಡಿಯೋಸ್ದು ನಿಮಗೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಸೊ ನೀವು ಅದರಿಂದ ನಾನು ಯೂಟ್ಯೂಬ್ ಚಾನಲ್ನ ಆರಾಮಾಗಿ ರೀಚ್ ಆಗ್ಬೋದು. ನಿಮಗೆ ಇದರಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ 4 ಘಟಕಗಳಿರುತ್ತೆ. ಘಟಕ 1, 2, 3, 4 ಅಂತ. ಅದರಲ್ಲಿ ಬಂದುಬಿಟ್ಟು 4 ಪೋಯಮ್ಸ್ ಆರ್ ಲೆಸನ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಘಟಕದಲ್ಲಿ ಬಂದುಬಿಟ್ಟು ನಾಟಕ ಇಲ್ಲಾಂದರೆ ಯಾವುದೋ ಒಂದು ನಾಟಕ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಘಟಕದಲ್ಲಿ ನಾವು ನೋಡೋದಾದರೆ ನೀಲಾಂಜನೇಯ ನೃತ್ಯ ಪ್ರಸಂಗ ಅಂತ. ಸೆಕೆಂಡ್ ಒಂದು ನೋಡೋದಾದರೆ ದಂಡಕನೆಂಬ ಋಷಿಯ ಕತೆ. ಆ್ಯಂಡ್ ಥರ್ಡ್ ಒಂದು ನೋಡೋದಾದರೆ ಬಿಸಿಲು ದೊರೆಯ ಬೆನ್ನು ಹತ್ತಿ. ಆ್ಯಂಡ್ ಫೋರ್ತ್ ಒಂದು ಆಡಳಿತ ಕನ್ನಡ ಪತ್ರ ಲೇಖನ ಅಂತ. ಇದು ಒಂದು ಫಸ್ಟ್ ಘಟಕದ್ದು ಪೋಯಮ್ಸ್ ಆ್ಯಂಡ್ ಲೆಸನ್ಸ್ 2 ಆಗಿರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದ್ರ ಪ್ರತಿಯೊಂದು ಲೆಸನ್ಸ್ದು ಪೋಯಮ್ಸು ಎಕ್ಸ್ಪ್ಲನೇಷನ್ ಅನ್ನೋದು ಕೊಡ್ತಿರ್ತೀನಿ. ಅದು ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಆ್ಯಂಡ್ ಘಟಕ 2ನ ನೋಡೋದಾದರೆ ಆ್ಯಂಡ್ ನಿಮಗೆ ಪ್ರತಿಯೊಂದು ಘಟಕದಿಂದ ನಿಮಗೆ 20 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಅದೇ ರೀತಿ ಇದರಲ್ಲೂ ಸಹ 4 ಲೆಸನ್ಸ್ ಆ್ಯಂಡ್ ಚಾಪ್ಟರ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಯಾವುದ್ಯಾವುದು ಅಂತ ನೋಡೋದಾದರೆ ಸಿಂಹನಾದ ಗೇಯಂ ಅಂತ ಫಸ್ಟ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ನೋಡೋದಾದರೆ 2 ಗಿಳಿಗಳ ಕತೆ ಅನ್ನೋದು ಆಗಿರುತ್ತೆ. ಆ್ಯಂಡ್ ಥರ್ಡ್ ನೋಡೋದಾದರೆ ಶ್ರಾವಣ ದೊರೆ ಸಾಲು ಅಂತ ಆಗಿರುತ್ತೆ. ಆ್ಯಂಡ್ ಫೋರ್ತ್ ಒಂದು ಲಾಸ್ಟ್ ನೋಡೋದಾದರೆ ಆಡಳಿತ ಕನ್ನಡ ಆಗಿರುತ್ತೆ. ಘಟಕ 2 ಅಲ್ಲಿರೋ ಪೋಯಮ್ಸ್ ಆ್ಯಂಡ್ ಲೆಸನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಯಾವ್ಯಾವ ಪೋಯಮ್ಸು ಲೆಸನ್ಸು ಅಂತ ನಾನು ಅಪ್ಕಮ್ ವೀಡಿಯೋಸಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ದು ಪ್ರತಿಯೊಂದು ಪೋಯಮ್ ಆ್ಯಂಡ್ ಲೆಸನ್ದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಘಟಕ 3 ಆ್ಯಂಡ್ 4ನ ನೋಡ್ತಾ ಹೋಗೋಣ. ಘಟಕ 3ನ ನೋಡೋದಾದರೆ ಫಸ್ಟು ಬಂದುಬಿಟ್ಟು ನಿರ್ಮಲ ಧರ್ಮದಿಂದೆ ಪಾಲಿಸು ದರೆಯಂ ಅಂತ ಫಸ್ಟ್ ಇದಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಇದು ನೋಡೋದಾದರೆ ಮರದ ಮೇಲಿನ ಹುಡುಗಿ ಆಗಿರುತ್ತೆ. ಆ್ಯಂಡ್ ಥರ್ಡ್ ಒಂದು ನೋಡೋದಾದರೆ ಇಲಿಯಾಸನ ಕತೆ ಆಗಿರುತ್ತೆ. ಆ್ಯಂಡ್ ಫೋರ್ತ್ ಒಂದು ನೋಡೋದಾದರೆ ಮಾತಂಗಿ ರೂಪದ ಅವತಾರಗಳು ಆಗಿರುತ್ತೆ. ಇದಾಗಿರುತ್ತೆ ಇದು ಘಟಕ 3ದು ಪೋಯಮ್ಸ್ ಆ್ಯಂಡ್ ಲೆಸನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಘಟಕ 4ನ ನೋಡೋದಾದರೆ ಲಾಸ್ಟ್ 4th ಘಟಕದಲ್ಲಿ ನೋಡೋದಾದರೆ ಆತ್ಮಕಥನ ಅಂತ ಇರುತ್ತೆ. ಅದು ಬಂದುಬಿಟ್ಟು ಯಾವುದೊಂದೇ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರು ಬರೆದಿರೋದು. ಇದು ಸಹ ನಿಮಗೆ 20 ಮಾರ್ಕ್ಸ್ಗೆ ಕೇಳ್ತಾರೆ ಈ ಕಥನವನ್ನು. ಓಕೆ, ಐ ಹೋಪ್ ಸಿಲೆಬಸ್ ಯಾವುದಿದೆ 4th ಸೆಮ್ಗೆ ಆ್ಯಸ್ ಪರ್ SCP ಸಿಲೆಬಸ್ ಪ್ರಕಾರ ಅಂತ ಗೊತ್ತಾಗಿದೆ ಅಂತ. ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ ಈ ಸಬ್ಜೆಕ್ಟು 4th ಸೆಮ್ದು ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟನ್ನು ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಬೇಕು ಅಂದವರು ಬಂದು ಮೆಸೇಜ್ ಮಾಡ್ಬೋದು, ಪಕ್ಕಾ ನೋಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮೀ ನೋ ದಟ್.